ಅವರ್ ನೇಚರ್ ಲೈಫಿಗೆ ವೆಲ್ಕಮ್. ಇವತ್ತು ನಾನು ನಿಮ್ಮ ಹತ್ತಿರ ಹಂಚಿಕೊಳ್ಳಲು ಬಂದಿರೋ ವಿಷಯ ಬೇವಿನ ಎಲೆಯ ಬಗ್ಗೆ. ಹೌದು, ನಾವು ಪ್ರತಿದಿನ ಅಡಿಗೆ ಮನೆಯಲ್ಲಿ ಪದಾರ್ಥಗಳೊಂದಿಗೆ ಅಥವಾ ಅಡುಗೆಯೊಂದಿಗೆ ಬೇವಿನ ಎಲೆಯನ್ನು ಉಪಯೋಗಿಸ್ತೇವೆ. ಕೆಲವೊಮ್ಮೆ ತಿನ್ನುವವರು ಅದನ್ನು ಎತ್ತಿ ಸೈಡಿಗೆ ಇಡುವವರು ಇದ್ದಾರೆ. ಅಂಥವರಿಗಾಗಿ ಈ ವಿಡಿಯೋನ ನಾನು ಇವತ್ತು ಮಾಡಿದ್ದೇನೆ. ಹೌದು, ನಾವು ಕರಿಬೇವನ್ನ ಒಗ್ಗರಣೆಯ ರೂಪದಲ್ಲಿ ಅಡಿಗೆಯ ಪದಾರ್ಥಗಳ ಜೊತೆಗೆ ಸೇರಿಸುತ್ತೇವೆ. ಆದರೆ ನಮಗೆ ಗೊತ್ತಿಲ್ಲ ಅದರಿಂದ ಆಗುವಂಥ ಹಲವು ಉಪಯೋಗಗಳು. ಈ ವಿಡಿಯೋ ನೋಡಿದ ಮೇಲೆ ನೀವು ಖಂಡಿತವಾಗ್ಲೂ ಕರಿಬೇವಿನ ಅಥವಾ ಬೇವಿನ ಎಲೆಯನ್ನು ಸೇವಿಸುವುದನ್ನು ಪ್ರಾರಂಭ ಮಾಡ್ತೀರಾ ಅನ್ನುವಂಥ ನಂಬಿಕೆ ನನಗಿದೆ. ಹೌದು, ನಮ್ಮ ದೇಹದಲ್ಲಿ ಈಗಿನ ಕಾಲದಲ್ಲಿ ನಾವು ಉಪಯೋಗಿಸುವಂಥ ಆಹಾರ ಪದಾರ್ಥಗಳಲ್ಲಿ ಹೆಚ್ಚು ಕಡಿಮೆ ವಿಷದ ಅಂಶಗಳು ಹೊಂದಿರುತ್ತೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಷಯ. ಆವಾಗ ನಮ್ಮ ದೇಹಕ್ಕೆ ಯಾವುದೇ ಆದಂತಹ ಇದಿಲ್ಲದಿದ್ರೂ ಕೊಲೆಸ್ಟ್ರಾಲ್ ಅನ್ನುವಂಥ ಅಂಶ ಜಾಸ್ತಿ ಆಗ್ತಾನೆ ಇದೆ. ಅಥವಾ ಸಕ್ಕರೆ ಕಾಯಿಲೆ ಅನ್ನುವಂಥ ಒಂದು ಕಾಯಿಲೆ, BP ಅನ್ನುವಂಥ ಕಾಯಿಲೆಗೆ ನಾವು ತುತ್ತಾಗ್ತಾ ಇದ್ದೇವೆ. ಅಂಥ ಒಂದು ಕಾಯಿಲೆಯಿಂದ ನಾವು ದೂರ ಇರಬೇಕಂದ್ರೆ ಈ ಒಂದು ದಿನದ ಪದಾರ್ಥದಲ್ಲಿ ಉಪಯೋಗಿಸುವಂತಹ ಕರಿಬೇವು ಅಥವಾ ಬೇವಿನ ಎಲೆಯ ಸೇವನೆ ತುಂಬಾ ಉಪಯೋಗವಾಗಿರುತ್ತೆ. ನಮಗೆ ಕೆಲವೊಮ್ಮೆ ಪದಾರ್ಥಗಳ ಮೂಲಕ ತಿನ್ನೋದಕ್ಕೆ ಆಗದೇ ಇದ್ದವರು ಕಹಿಯನ್ನು ತಿನ್ನುವಂಥ ಅಭ್ಯಾಸ ಇದ್ದವರು ಪ್ರತಿದಿನಕ್ಕೆ 2 ಎಲೆಯನ್ನು ಬಾಯಲ್ಲಿಟ್ಟು ಅಗಿಯಿರಿ. ಅದರಿಂದ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಇರೋರು ಮತ್ತು ದೇಹದ ಉಷ್ಣತೆ ಜಾಸ್ತಿ ಇರೋರು, ಇನ್ನು ದೇಹದ ತೂಕ ಹೆಚ್ಚಾಗೋರು ದಿನಕ್ಕೆ 2 ಎಲೆಯನ್ನು ನೀವು ಬಾಯಲ್ಲಿ ಇಟ್ಟು ಅಗಿಯುವುದರಿಂದ ನಿಮ್ಮ ದೇಹದಲ್ಲಿರುವ ಕೆಲವು ರೋಗಗಳು ನಿವಾರಣೆಯಾಗುತ್ತದೆ. ರಕ್ತದೊತ್ತಡ ಇದ್ದವರು ದಿನಕ್ಕೆ 2 ಎಲೆಯನ್ನು ಬೆಳಿಗ್ಗೆ ಅಥವಾ ಸಂಜೆ ಹಲವು ಕಾಯಿಲೆಯಿಂದ ನಾವು ಗುಣಮುಖರಾಗುತ್ತೇವೆ. ಅದೇ ರೀತಿಯಾಗಿ ಕೂದಲಿನ ಸಮಸ್ಯೆ ಇದ್ದವರು, ಅಂದರೆ ಹೆಚ್ಚಾಗಿ ಕೂದಲು ಉದುರುವಂಥ ಒಂದು ಸಮಸ್ಯೆ ಇದ್ದವರಾಗಿರ್ಬೋದು, ಅಥವಾ ಸ್ಕಿನ್ ಇನ್ಫೆಕ್ಷನ್ ಇದ್ದವರು, ಅಂದರೆ ಜಾಸ್ತಿಯಾಗಿ ಪಿಂಪಲ್ಸ್ ಆಗುವವರು, ಅಥವಾ ತುರಿಕೆ ಬರುವಂಥ ಒಂದು ಸೆಕೆಗಾಲದಲ್ಲಿ ಬೆವರು ಬಂದಾಗ ತುರಿಕೆ ಬರುವಂಥ ತೊಂದರೆ ಇದ್ದವರು, ಅಥವಾ ಕಣ್ಣಿನ ದೃಷ್ಟಿ ಕಡಿಮೆ ಇದ್ದವರು ದಿನಕ್ಕೆ 1 ರಿಂದ 2 ಎಲೆಯನ್ನು ಅಗಿಯೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂತ ಹೇಳಿದ್ರೆ ನಮಗೆ ಕಹಿ ಅಂಶ ದೇಹದಲ್ಲಿ ಕಡಿಮೆ ಇದ್ದಾಗ ಈ ಎಲ್ಲ ಕಾಯಿಲೆಗಳು ಕಾಣುತ್ತೆ. ಆದ್ದರಿಂದಾಗಿ ಬೇವಿನ ಎಲೆಯಲ್ಲಿ ಆ್ಯಂಟಿ ಆಕ್ಸಿಜನ್ ಜಾಸ್ತಿ ಇರೋದ್ರಿಂದ ಈ ಎಲ್ಲ ಕಾಯಿಲೆಗಳಿಂದ ನಮ್ಮನ್ನು ಮುಕ್ತಿಪಡಿಸುತ್ತೆ ಅನ್ನೋದು ನನ್ನ ಒಂದು ಮಾತನ್ನು. ಇದರಿಂದ ಯಾರಿಗೆಲ್ಲ ಉಪಯೋಗ ಆಗಿದೆ ಅವರು ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.